ಅವೆಲ್ಲಾನು ಇದು ಮಾಡದೇನೆ ದುರಂಕಾರ ಬರ್ತಾನೆ ಅಂದ್ರೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ದುರಂಕಾರ ತೋರಿಸಿ ಕಲಬುರಗಿ ಜನತೆ ಮೇಲೆ ದುರಂಕಾರ ತೋರಿಸಿ 5 ನಿಮಿಷದಲ್ಲಿ ವಾಪಸ್ ಹೊರಡಕ್ ನಿಂತಿರ್ತಾರೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈಗ ಏನ್ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯವರು ಈಗ ಒಂದು ಫಂಕ್ಷನ್ ಏನಿತ್ತು ಅಲ್ಲಿ ಒಂದು ದುರಂಕಾರದ ವರ್ತನೆ ಮಾಡಿರೋದು ಕಾವ್ಯ ಅವರು ಅಂತ ಅಂದ್ಬಿಟ್ಟು ಆರೋಪನ ಮಾಡ್ತಿದ್ದಾರೆ. ಇಲ್ಲಿ ಕಾವ್ಯ ಅವರೇ ಕ್ಷಮೆ ಕೂಡ ಕೇಳಿರೋ ವಿಡಿಯೋನು ಕೂಡ ನೀವು ನೋಡಿರ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆದ್ರೆ ಯಾರ್ದು ನಿಜವಾಗ್ಲೂ ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತಲ್ಲ. ನೋಡೋಣ ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ ಅಂದ್ಬಿಟ್ಟು. ಮೊನ್ನೆ ಅಷ್ಟೇ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಿದ್ದೆ. ಸ್ಟೇಜ್ ಮೇಲೆ ಕಾವ್ಯ ಅವರು ಕೈ ಮುಗಿದು ಕ್ಷಮೆ ಯಾಚಿಸ್ತಾರೆ. ಆದ್ರೆ ಫಂಕ್ಷನ್ ಅಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಕಾವ್ಯ ಅವ್ರ ಕೈಯಿಂದ ಮೈಕ್ ಕೂಡ ಕಿತ್ಕೊಂಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ನಾನು ಕೂಡ ಇಲ್ಲಿ ಆ ಒಂದು ವಿಡಿಯೋನ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ. ನೋಡಿದ್ರಲ್ವಾ, ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈಗ ಇದಕ್ಕೆ ಸುಮಾರು ಕಮೆಂಟ್ ಗಳ ಸುರಿಮರಣೆ ಕೂಡ ಇಲ್ಲಿ ಬಂದಿದೆ. ಸ್ವಲ್ಪ ಇಲ್ಲಿ ಕಾವ್ಯ ಅವ್ರ ವಿರುದ್ಧ ಕೂಡ ಬಂದಿದೆ, ಪರವಾಗೂ ಕೂಡ ಇಲ್ಲಿ ಬಂದಿದೆ. ಆದ್ರೆ ಕಾವ್ಯ ಅವ್ರ ಹೆಸರಿಗೆ ಮಸಿ ಬಳಿಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾದ ಒಂದು ಆರೋಪನ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಆದ್ರೆ ಈ ಒಂದು ವಿಡಿಯೋ ನೋಡಿದಾಗ ಏನಪ್ಪಾ ಅನ್ಸುತ್ತೆ ಅಂತಂದ್ರೆ ಒಂದು ಪ್ರೋಗ್ರಾಮ್ ನ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಪ್ರೋಗ್ರಾಮ್ಗೆ ಹೋದವರೇ ಕಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ಕೂಡ ಕಮೆಂಟ್ ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮೊನ್ನೆ ನಡೆದಿದ ತಕ್ಷಣ ಈ ಒಂದು ವಿಚಾರ ನನಗೂ ಕೂಡ ಗೊತ್ತಾಗಿದ ತಕ್ಷಣ ನಾನು ಕೂಡ ಇದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಆದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತ ಅಂದಿದ ತಕ್ಷಣ ಇಲ್ಲಿ ಅಭಿಮಾನಿಗಳು ಸ್ವಲ್ಪ ಜಾಸ್ತಿ ಜನ ಇದ್ದೇ ಇರ್ತಾರೆ. ಆದ್ರೆ ಕಾವ್ಯ ಅವ್ರಿಗೆ ದುರಂಕಾರ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಹೇಳ್ತಿದ್ರೆ ಇಲ್ಲ, ಈ ಒಂದು ಪ್ರೋಗ್ರಾಮ್ ಅಲ್ಲಿ ಕಾವ್ಯ ಅವ್ರದ್ದು ಏನೂ ಕೂಡ ತಪ್ಪೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅವರವರೇ ಇಲ್ಲಿ ಕಿತ್ತಾಡ್ಕೊಂಡು ಸ್ಟೇಜ್ ಮೇಲೆ ಇಲ್ಲಿ ಸ್ವಲ್ಪ ದೂಕಿದ್ದಾರೆ. ಅಂದ್ರೆ ಹೊಡೆದಾಟ, ಅಂದ್ರೆ ದೊಡ್ಡ ಮಟ್ಟಿಗೆ ಅಲ್ಲ, ಇಲ್ಲಿ ತಲ್ಲಾಟ ಎಲ್ಲ ನಡೆದಿದೆ. ಆದ್ರೆ ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋ ಕಾವ್ಯ ಅವರೇ ಮಾಡ್ಬಿಟ್ಟು ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸದ್ಯ ಇವಾಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇದೆ. ಒಂದು ಪ್ರೋಗ್ರಾಮ್ಗೆ ಇವಾಗ ಇಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಷ್ಟೊತ್ತಿರ್ಬೇಕು ಅಷ್ಟೊತ್ತಿರ್ಬೇಕು ಅಂತ ಅಂದ್ಬಿಟ್ಟು ಕ್ಲಿಯರ್ ಆದ ಒಂದು ಡೀಟೇಲ್ಸ್ ನ ಕೊಟ್ಟಿದ್ವಿ. ಆದ್ರೆ ಇಲ್ಲಿ ಅವ್ರ ವರ್ತನೆ ಸರಿ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದುರಾಂಕಾರ ಈ ರೀತಿಯಾದ ಸಮಥಿಂಗ್ ವರ್ಡ್ಸ್ ಎಲ್ಲ ಇಲ್ಲಿ ಯೂಸ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಕ್ಷಮೆ ಕೇಳಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪಾಪ ಅವ್ರದ್ದು ತಪ್ಪು ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಜನ ಹೇಳ್ತಿದ್ದಾರೆ. ತಪ್ಪಿಲ್ಲ ಅಂದ್ರೂ ಕೂಡ ಇಲ್ಲಿ ಕ್ಷಮೆ ಯಾಚಿಸ್ತು. ಸ್ಟೇಜ್ ಮೇಲೆನೆ ಅವರು ಮೈಕ್ ನ ಕಿತ್ಕೊಂಡಿದ್ದಾರೆ. ಅವರು ಮಾತಾಡಕ್ ಹೋಗ್ತಾರೆ. ಕಾವ್ಯ ಅವರು ಫಂಕ್ಷನ್ ಸ್ಟಾರ್ಟ್ ಆದಾಗ ತುಂಬಾ ಚೆನ್ನಾಗಿ ಇಲ್ಲಿ ಫೋಟೋಸ್ ಎಲ್ಲ ಕೊಟ್ಟಿದ್ದಾರೆ ಅಭಿಮಾನಿಗಳು ಬಂದ್ಬಿಟ್ಟು. ಆ ನಂತರನೇ ಎಲ್ಲ ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಆಗಿದೆ. ಎಲ್ಲ ಮುಗಿದ ಆದ್ಮೇಲೆ ಮತ್ತೆ ಇಲ್ಲಿ ಅಭಿಮಾನಿಗಳು ಗಿಫ್ಟ್ ಕೊಡ್ಬೇಕು ಅಂತ ಬಂದಾಗ ಆ ಗಿಫ್ಟ್ನು ಕೂಡ ತಳ್ಳಿದ್ದಾರೆ. ಕಾವ್ಯ ಅವ್ರ ಕೈ ಶೇಕ್ ಹ್ಯಾಂಡ್ ಮಾಡ್ಬೇಕು ಅಂತ ಬಂದಾಗ ಅವ್ರ ಕೈನೂ ಕೂಡ ಇಲ್ಲಿ ತಳ್ಳಿದ್ದಾರೆ. ಆ ಒಂದು ವಿಡಿಯೋನು ಕೂಡ ಕ್ಲಿಯರ್ ಆಗಿ ಕಾಣಿಸ್ತದೆ. ಆದ್ರೆ ಫಂಕ್ಷನ್ ಇಂದ ಮಧ್ಯದಲ್ಲೇ ಇಲ್ಲಿ ಹೋದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಈ ರೀತಿಯಾದ ಒಂದು ಅಹಿತಕರವಾದ ಘಟನೆ ನಡೆದಾಗ ಮನಸ್ಸಿಗೆ ಬೇಜಾರಾದಾಗ ಹೋಗ್ಲೇಬೇಕಾಗುತ್ತೆ. ಯಾಕಂದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರೇನಾದ್ರೂ ಬೈದಿರೋದು ಏನಾರ ಇತ್ತು ಅಂತಂದ್ರೆ ಅವರು ವಿಡಿಯೋ ಕೊಟ್ಬಿಟ್ಟು ಕ್ಲಾರಿಟಿ ಕೊಡ್ಬೋದಿತ್ತು. ಆದ್ರೆ ಅವ್ರ ಮೇಲೆ ಆರೋಪನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿನ ಸುಮಾರು ಜನ ನಂಬಿದ್ದಾರೆ, ಇನ್ನೂ ಸುಮಾರು ಜನ ನಂಬಿಲ್ಲ. ಕಾವ್ಯ ಅವರು ಆ ರೀತಿ ಅಲ್ಲ ಅಂತ ಅಂದ್ಬಿಟ್ಟು ಫಂಕ್ಷನ್ಗೆ ಹೋಗಿದಾರಲ್ಲ ಅವರೇ ಇಲ್ಲಿ ಕಮೆಂಟ್ ನ ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ. ಈ ಒಂದು ವಿಡಿಯೋ ಯಾವಾಗ ಸ್ವಲ್ಪ ಕಾವ್ಯ ಅವ್ರ ವಿರುದ್ಧ ಈಗ ಆರೋಪ ಇದು ಎಷ್ಟು ನಿಜ ಸುಳ್ಳು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಸ್ವಲ್ಪ ಇವಾಗ ವೈರಲ್ ಆಗ್ತಿದೆಯೋ ಇದ್ರ ಬಗ್ಗೆ ಸುಮಾರು ವಿರೋಧನೂ ಬರುತ್ತೆ, ಪರಾನೂ ಬಂದೇ ಬರುತ್ತೆ ಬಿಡಿ. ಇದಕ್ಕೆ ಸುಮಾರು ಕಮೆಂಟ್ಗಳು ಬಂದಿದೆ. ಅದೇ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ ಇಲ್ಲಪ್ಪ ಕಾವ್ಯ ಅವ್ರಿಗೆ ದುರಾಂಕಾರ ಅಂತ ಹೇಳ್ತಾ ಇದ್ದೇನೆ. ಯಾವುದು ಕೂಡ ನಾನು ಹೇಳ್ತಿರೋದಲ್ಲ. ಇಲ್ಲಿ ಪರ ವಿರೋಧ ಚರ್ಚೆ ಏನಾಗಿದೆ ಇವಾಗ ಸೋಷಿಯಲ್ ಮೀಡಿಯಾದ ಮೇಲೆ ಗೊತ್ತು ನಿಮಗೆ. ಪರಾನೂ ಮಾತಾಡ್ತಾರೆ, ವಿರೋಧನೂ ಮಾತಾಡ್ತಾರೆ. ಅವ್ರು ಇಷ್ಟ ಆದ್ರು ಅಂತಂದ್ರೆ ಪರ ಮಾತಾಡ್ತಾರೆ, ಇಷ್ಟ ಇಲ್ಲ ಅಂತಂದ್ರೆ ಆ ಒಂದು ತಪ್ಪು ಅವ್ರು ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಹತ್ರ ಗೂಬೆನ ಕೂಡ ಇಲ್ಲಿ ಕುಂದಿರಿಸ್ತಾರೆ. ನೋಡೋಣ, ಇದು ತುಂಬಾನೇ ಒಂದು ದೊಡ್ಡ ಲೆವೆಲ್ಗೆ ಸುದ್ದಿ ಆಗೋದಂತೂ ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಇದನ್ನ ಇಲ್ಲಿಗೆ ಬಿಡ್ತಲ್ಲ. ಕಾವ್ಯ ಅವ್ರಿಗೆ ಅವಮಾನ ಆಗಿದೆ, ಅವ್ರ ಕ್ಷಮೆ ಕೂಡ ಸ್ಟೇಜ್ ಮೇಲೆನೆ ಕೇಳಿದ್ದಾರೆ. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ ರಿಯಲ್ ಆಗಿ ತಪ್ಪಿದ್ಯಾ ಅಥವಾ ಕಾವ್ಯ ಅವ್ರಿಗೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಅಂತ ಅಂದ್ಬಿಟ್ಟು ಗೊಂದಲ ಅಂತೂ ಇಲ್ಲಿ ಕ್ರಿಯೇಟ್ ಆಗಿದೆ. ನೋಡೋಣ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅಂತ ಅಂದ್ಬಿಟ್ಟು. ವಿಡಿಯೋ ಫುಟೇಜ್ ಅಂತೂ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾನೆ ಇದೆ. ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಇಲ್ಲಿ ತಿಳಿಸ್ಕೊಡಿದ್ವಿ. ಸದ್ಯ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಾವ್ಯ ಕ್ಷಮೆ ಇಲ್ಲಿ ಕೋರ್ಲೇಬೇಕು ಅಂತ ಅಂದ್ಬಿಟ್ಟು, ಅದೇ ಅವರು ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಒಂದ್ 2-3 ಕಮೆಂಟ್ಗಳು ಏನಂತ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಸ್ಟೇಜ್ ಮೇಲೆ ನಾವು ನೋಡಿದ್ದೀವಿ, ನೀವು ಏನು ಅಂತ ಕಿತ್ತೋದ ಆಟಗಳು ಆಡಿದ್ದೀರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಆ ಒಂದು ಪ್ರೋಗ್ರಾಮ್ ನ ಯಾರು ಅಟೆಂಡ್ ಮಾಡಿದ್ದಾರೆ, ಅಲ್ಲಿ ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ನೋಡಿರೋರು ಇದ್ದೇ ಇರ್ತಾರಲ್ವಾ. ಇಲ್ಲಿ ಕಮೆಂಟ್ ನ ಅವರೇ ಹಾಕಿದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಸರಿ ಇರ್ಲಿಲ್ಲ, ಇಲ್ಲಿ ಕಾವ್ಯ ಅವ್ರದ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ ಕಾವ್ಯ ಹೆಸರನ್ನ ಹಾಳು ಮಾಡಕ್ಕೆ ಈ ರೀತಿ ಪಿತೂರಿ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಸುಮಾರು ಜನ ಇದರಲ್ಲಿ ಕಾವ್ಯ ಅವ್ರದ್ದು ಏನು ಕೂಡ ತಪ್ಪಿಲ್ಲ, ಇದು ಶುದ್ಧ ಸುಳ್ಳು, ಶತ ಸುಳ್ಳು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಇವಾಗ ಏನ್ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು
ಮಾತಾಡಿದಾರೋ ಇವರೆಲ್ಲ ತರ್ಲೆಗಳು ಅಂತಂದ್ಬಿಟ್ಟು ಇಲ್ಲಿ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಇವ್ರು ಏನ್ ಮಾತಾಡಿದಾರೋ, ಕಾವ್ಯ ಅವ್ರದ್ದು ದುರಂಕಾರ ವರ್ತನೆ ಆಗಿತ್ತು, ಮತ್ತೆ ಪ್ರೋಗ್ರಾಮ್ನ ಅರ್ಧಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರು ಅಂತಂದ್ಬಿಟ್ಟು ಹೇಳಿದಾರೋ, ಇದೆಲ್ಲ ಕೂಡ ಸುಳ್ಳು ಅಂತಂದ್ಬಿಟ್ಟು ಇಲ್ಲಿ ಕಮೆಂಟ್ನ ಹಾಕಿದ್ದಾರೆ. ಆ ಪ್ರೋಗ್ರಾಮ್ಗೆ ಹೋದವರು ಕೂಡ ಇದನ್ನ ನೋಡಿ ಇಲ್ಲಿ ಹೇಳ್ತಾ ಇರೋದು, ಕಾವ್ಯ ಅವ್ರ ಹೆಸರನ್ನ ಹಾಳು ಮಾಡಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮುಂದೈತೆ ಮಾರಿ ಹಬ್ಬ ಅಂತಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ದಾರೆ. ಯಾರ್ದು ಸರಿ ಯಾರ್ದು ತಪ್ಪು? ಈ ಒಂದು ಪ್ರೋಗ್ರಾಮ್ಗೆ ವೀಕ್ಷಕರೇ ನೀವೇನಾದ್ರೂ ಹೋಗಿದ್ರೆ ಅಲ್ಲಿ ಏನು ನಡೆದಿದೆ ಅಂತಂದ್ಬಿಟ್ಟು, ನಾನು ಕೂಡ ಸುಮಾರು ವಿಡಿಯೋಗಳನ್ನ ಇಲ್ಲಿ ನೋಡಿದೆ, ಇಲ್ಲಿ ಕಾವ್ಯ ಅವ್ರದ್ದೇನು ಕೂಡ ತಪ್ಪು ಇರ್ಲಿಲ್ಲ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತು. ಯಾಕಂದ್ರೆ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಂದ್ಬಿಟ್ಟು ಅಲ್ಲಿ ನೋಡಿರೋ ಜನತೆಗಳಿಗೆ ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿರುತ್ತೆ. ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅಂತ ಅಂದ್ಬಿಟ್ಟು ಗೊತ್ತಾಗೇ ಆಗುತ್ತೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.